ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊತೀನಿ. ಇವತ್ತು ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ವೆಯ್ಟ್ ಮಾಡ್ತಿದ್ವಿ ಆಟೋಗೋಸ್ಕರ. ಆಟೋ ಬಂತು. ಅಲ್ಲಿ ಪೂಜೆ ಮಾಡೋದು ಸಂಜೆ ಆಗಿರೋದ್ರಿಂದ ನಾವು ಸಂಜೆನೇ ಹೊರಟಿದ್ದು. ನಾವು ಫಸ್ಟ್ ಬಂದಿದ್ದೆ ಇಂಡೋರ್ ದೇವಸ್ಥಾನಕ್ಕೆ, ಮಂಚಮ್ಮನ ದೇವಸ್ಥಾನ. ಇಲ್ಲಿ ದೀಪಾವಳಿ ಟೈಮಲ್ಲಿ ಪ್ರತಿ ಮಂಗಳವಾರನೂ ಫಸ್ಟು ಹೋಮ ಮಾಡೇ ಪೂಜೆ ಮಾಡೋದು, ನಂತರ ಬೇರೆ ದೇವಸ್ಥಾನದಲ್ಲಿ ಪೂಜೆ ಮಾಡೋದು. ತುಂಬ ರಶ್ ಇತ್ತು. ನಾವು ಒಳಗಡೆ ಬಂದು ಸೋಗ್ಲಿಕ್ಕೆ ಕೊಡೋಕ್ಕೆ ಮತ್ತು ಪೂಜೆ ಕೊಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಲ್ಲೇ ಪಂಚಾಮೃತನ ಮಾಡಿಸಿದ್ವಿ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಹೆಣ್ಮಕ್ಳು ಒಳಗಡೆ ಹೋಗೋಂಗಿಲ್ಲ. ಈ ಮನೆತನದ ಸೊಸೆಯಂದಿರು ಒಳಗಡೆ ಹೋಗೋಗಿಲ್ಲ ಅಂತ ಇತ್ತು, ಆದರೆ ಹೆಣ್ಮಕ್ಳು ಹೋಗ್ಬೋದಿತ್ತು. ಸೊಸೆಯಂದರು ನಾವು ಹೆಣ್ಮಕ್ಳು ಅಂತ ಒಳಗಡೆ ಹೋಗಿ, ಈಗ ಹೆಣ್ಮಕ್ಳೇ ಹೋಗ್ಬಾರ್ದು ಅಂತ ಹೊರಗಡೆ ಪೂಜೆ ಮಾಡ್ಕೊತಾರೆ ಅಷ್ಟೇ. ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ನಾವು ಬಂದಿದ್ದು ಹೊನ್ನಮ್ಮನ ದೇವಸ್ಥಾನಕ್ಕೆ. ಇಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿಂದ ನಾವು ಬಂದಿದ್ದು ಸೀತಾಳಿಂಗೇಶ್ವರ ದೇವಸ್ಥಾನಕ್ಕೆ. ಇಲ್ಲೂ ಪಂಚಾಮೃತಕ್ಕೆಲ್ಲ ಕೊಟ್ಟು ನಾನು ಮತ್ತು ಅಕ್ಕ ಇಬ್ಬರು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟು ಅದು ಮುಗಿಸ್ಕೊಂಡು ಒಳಗಡೆ ಬಂದು ಇನ್ನೂ ಪೂಜೆಗೆಲ್ಲ ರೆಡಿ ಮಾಡ್ತಿದ್ರು. ಇಲ್ಲಿ ಒಳಗಡೆ ಪೂಜೆ ಮಾಡೋ ಟೈಮಲ್ಲಿ ಪ್ರತಿ ಸರಿ ಬಸವನ್ನು ಕರ್ಕೊಂಡು ಬರ್ತಾರೆ. ಮತ್ತು ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಬೆಳಗಿನ ಜಾವ 4 ಗಂಟೆಗೇ ಪೂಜೆ ಮಾಡೋದು ಇಲ್ಲಿ. ಮತ್ತು ಕೆಳಗಡೆ ಇರೋ ಕಲ್ಲುಗಳೆಲ್ಲ ಅಲ್ಲೇ ಉದ್ಭವ ಆಗಿರೋದು. ಇಲ್ಲೂ ಎಲ್ಲ ಪೂಜೆ ಮುಗಿಸ್ಕೊಂಡು ಬಸವಂಗೂ ನಮಸ್ಕಾರ ಮಾಡ್ಕೊಂಡು ಲೇಟಾಗಿತ್ತು, ಆಗಲೇ ಕತ್ಲಾಗ್ಬಿಟ್ಟಿತ್ತು ಫುಲ್ಲು. ಅಲ್ಲಿಂದ ಹೊರಟ್ವಿ. ಇದು ಯಾವ ಊರಲ್ಲಿರೋದು ಅಂತ ಹೇಳಿರಲಿಲ್ಲ. ಇದು ಬಂದು ಸಬ್ನಹಳ್ಳಿಲಿರೋದು. ಚೀರ್ನಹಳ್ಳಿ, ತಗ್ಗಹಳ್ಳಿಪುರ ಈ ಸೈಡ್ ಬರೋದು ಇದು. ಆ ಕಡೆಯಿಂದ ಬರ್ಬೇಕಾದ್ರೆ ಕಾರ್ನ ನಮ್ಮ ಯೋಕ್ಷಿತ ಡ್ರೈವ್ ಮಾಡ್ತಿದ್ದಿತ್ತು. ಅವ್ರ ಅಪ್ಪ ಕೈ ಬಿಟ್ಬಿಟ್ಟು ಪೋಸ್ ಕೊಡ್ತಾಯಿದ್ರು ಫೋಟೋಗೆ. ಅವನಂತೂ ಸ್ಟೇರಿಂಗ್ ಬಿಡು ಅಂದರೆ ಬಿಡ್ತಾನೆ ಇರಲಿಲ್ಲ, ಅಳ್ತಿದ್ದ. ಒಂದು ನಿಮಿಷ ಹೊಟ್ಟೆ ನಿಲ್ಲಾಯ್ತು. ಆಯ್ತು ಹಿಡ್ಕೊ ಮನೆ ಬಂತು. ಬಿಡ್ಲ ಸ್ಟೇರಿಂಗ್ ಬಿಡ್ಸೋಣ ನನ್ನ ಕೈಲಿಗ ಬಿಡು ಮಗನೆ ಸಾಕು. ಈ ವಿಡಿಯೋ ನೋಡಿ ನಿಮಗೂ ಹೋಗಬೇಕು ಅನಿಸಿದ್ರೆ ಒಂದ್ಸರಿ ವಿಸಿಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.